ಅಧಿಕಾರಕ್ಕೆ ಬಂದಿದೆಯಲ್ಲ, ಈ ನಮ್ಮ ಕರ್ನಾಟಕ ರಾಜ್ಯವನ್ನ ಇವತ್ತಿನ ದಿವಸ ATM ಮಾಡ್ಕೊಂಡಿದೆ. ರಾಹುಲ್ ಗಾಂಧಿ ಆಗಿರ್ಬೋದು, ಸೋನಿಯಾ ಗಾಂಧಿ ಆಗಿರ್ಬೋದು, ಈ ಸುರ್ಜೇವಾಲಾ ಇರ್ಬೋದು. ಈ ಸುರ್ಜೇವಾಲಾ ಮುಖಾಂತರ ಇವರು ಕಪ್ಪ ಹಣವನ್ನ ಸಾಗಿಸ್ತಾ ಇದ್ದಾರೆ ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ, ಇವರ ಕೆಲವು ಬಲ್ಲ ಮೂಲಗಳ ಪ್ರಕಾರ ಫಸ್ಟಿಗೆ ಪ್ರಿಯಾ ಕೃಷ್ಣ ಅವ್ರು ಭೇಟಿ ಆಗ್ತಾರೆ. ಪ್ರಿಯಾ ಕೃಷ್ಣ ಯಾರು? ದೊಡ್ಡ ಲ್ಯಾಂಡ್ ಲಾರ್ಡು ಮತ್ತೆ ಸಾವಿರಾರು ಕೋಟಿಗಳ ಒಡೆಯ. ಆಮೇಲೆ ಹ್ಯಾರಿಸ್ ಅವರು ಭೇಟಿ ಆಗ್ತಾರೆ. ನಂತರ ರಾಜೀವ್ ಕಾಗೆ ಅವರು ಭೇಟಿ ಆಗ್ತಾರೆ. ಇಲ್ಲಿ ಜನರಲ್ ಚರ್ಚೆ ಆಗಿರ್ತಕ್ಕಂಥ ವಿಷಯ ಏನು ಅಂತ ಹೇಳಿದ್ರೆ, ಇವರು ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡನ್ನೂ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳಿ ಜನರಲ್ ಇವತ್ತಿನ ದಿವಸ ಚರ್ಚೆ ಆಗ್ತಾ ಇದೆ. ಅವರು ಇಲ್ಲಿ ನೋಡಿ, ಭ್ರಷ್ಟಾಚಾರದ ಪರಾಕೃಷ್ಟೆ ಮತ್ತೆ ಪರಮಾವಧಿ ಎಷ್ಟರ ಮಟ್ಟಿಗಿದೆ ಅಂತಂದ್ರೆ, ಇಲ್ಲೂ ಸಹಿತ ಭ್ರಷ್ಟಾಚಾರ ಏನು DCM ಆಗಿರ್ಬೋದು, ಏನು CM ಅವರು ನೇರವಾಗಿ ಭ್ರಷ್ಟಾಚಾರದಲ್ಲಿ ಪಾಲ್ಗೊಂಡಿದ್ದಾರೆ. ಹಾಗೆ ಕಾಂಗ್ರೆಸ್ಸಿನ ಏನು ಹೈಕಮಾಂಡ್ ಸಹಿತ ಈ ಭ್ರಷ್ಟಾಚಾರದಲ್ಲಿ ಪಾಲನ ಕೇಳಲಿಕ್ಕೆ ಬಂದಿದ್ದಾರೆ ಇವರು. ವಿನಃ ಯಾವುದೇ ರೀತಿಯಾಗಿ ತ್ಯಾಪೆ ಹಚ್ಚೋದಾಗ್ಲಿ, ಯಾವುದೇ ರೀತಿ ಆ ರೀತಿ ಮಾಡೋದಾಗಿದ್ದಿದ್ರೆ ಹಾಗಾದ್ರೆ CM ಇವರು ಮೀಟಿಂಗ್ ತಗೊಳ್ಳಂತ ಸಂದರ್ಭದಲ್ಲಿ CM ಅವರು ಯಾಕೆ ಪ್ರವಾಸದಲ್ಲಿ ಇರ್ತಾ ಇದ್ರು, ಇವರು DCM ಅವರು ಯಾಕೆ ಪ್ರವಾಸದಲ್ಲಿ ಇರ್ತಾ ಇದ್ರು ಹೇಳಿ ಅಲ್ವಾ? ಇದು ಪ್ರತಿಯೊಂದನ್ನು ಭ್ರಷ್ಟಾಚಾರಕ್ಕೋಸ್ಕರ ಇವರು ಬಂದಿರತಕ್ಕಂಥದ್ದು ನಮ್ಮ ಕರ್ನಾಟಕಕ್ಕೆ. ಸುರ್ಜೇವಾಲಾ ಅವರು ಯಾವುದೇ ರೀತಿಯಾಗಿ ತ್ಯಾಪೆ ಹಚ್ಚಕ್ಕೋಸ್ಕರ ಅಲ್ಲ. ಕೊನೆಯದಾಗಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ನೀವು ಸುರ್ಜೇವಾಲಾ ಅವ್ರು ಕರೆಸ್ತಿರೋ ಅಥವಾ ಯಾರನ್ನ ನೀವು ತೇಪೆ ಹಚ್ಚಿ ಏನಾರು ಮಾಡ್ಕೊಳ್ಳಿ, ಏನಾರು ನಿಮ್ಮ ಪಕ್ಷದಲ್ಲಿ ಏನಾರು ಆಗಲಿ, ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ನೀವು ಆಡಳಿತದಲ್ಲಿದ್ದೀರಾ. ಜನರ ಕಷ್ಟ ನಷ್ಟಗಳ ಬಗ್ಗೆ ಯೋಚನೆ ಮಾಡಿ, ಬೆಲೆ ಏರಿಕೆ ಬಗ್ಗೆ ಯೋಚನೆ ಮಾಡಿ, ರೈತರ ಬಗ್ಗೆ ಯೋಚನೆ ಮಾಡಿ, ಮಹಿಳೆಯರ ಬಗ್ಗೆ ಯೋಚನೆ ಮಾಡಿ, ಮೂಲಭೂತ ಸೌಕರ್ಯಗಳ ಬಗ್ಗೆ ಯೋಚನೆ ಮಾಡಿ, ಅವ್ರಿಗೆ ಯಾವ ರೀತಿ ಒದಗಿಸ್ಬೇಕು, ಯಾವ ರೀತಿ ಅದನ್ನ ನಾವು ಸರಿಪಡಿಸಬೇಕು. ಈಗ ಏನು ಕರೆಂಟ್ ಸಮಸ್ಯೆ ಆಗಿದೆ ಅದನ್ನ ಯಾವ ರೀತಿ ನಾವು ಸರಿದೂಗಿಸ್ಬೇಕು. ಅಲ್ಲಿ ರೈತರ ಪಹಣಿ ಪತ್ರಿಕೆಗಳ ಏನು ಬೆಲೆಯನ್ನ ಜಾಸ್ತಿ ಮಾಡಿದಿರಿ, ರೈತರಿಗೆ ಯಾವ ರೀತಿ ಇವತ್ತಿನ ಸಂದರ್ಭದಲ್ಲಿ ಸರಿಯಾಗಿ ನೆರೆ ಬರ್ತಾ ಇದೆ ಕೆಲವು ಮಲೆನಾಡು ಭಾಗಗಳಲ್ಲಿ, ಅಲ್ಲಿ ಯಾವ ರೀತಿ ನಿಮ್ಮ ಒಂದು ಟೀಮನ್ನು ರಚನೆ ಮಾಡಿ ಅಲ್ಲಿ ಹೋಗಬೇಕು, ಅವರ ಕಷ್ಟ ನಷ್ಟಗಳನ್ನ ಆಲಿಸಬೇಕು. ಆ ರೀತಿ ಒಂದು ತಂಡೋಪತಂಡವಾಗಿ ಹೋಗಿ ಅಲ್ಲಿ ಜನರ ಕಷ್ಟ ನಷ್ಟಗಳ ಬಗ್ಗೆ ಕೇಳೋದು ಬಿಟ್ಟು ನೀವು ಈ ರೀತಿ ಕಚ್ಚಾಡ್ಕೊಂಡ್ರೆ